ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ನಾರ್ಮಲ್ ಬಸ್ ಜರ್ನಿಯಲ್ಲಿ ಟ್ರೈನ್ ಜರ್ನಿ ಮಾಡ್ತೀನಿ. ಇವತ್ತು ನಾನು ಸ್ಪೆಷಲ್ ಜರ್ನಿ ಮಾಡ್ತಾಯಿದ್ದೀನಿ ವಿತ್ ವಂದೇ ಭಾರತ್. ಇವತ್ತು ನೋಡ್ತಿರ್ಬೋದು. ನಾನು ವಂದೇ ಭಾರತ್ನ ಜರ್ನಿ ಮಾಡ್ತಾಯಿದ್ದೀನಿ. ಯಶವಂತಪುರ ಜಂಕ್ಷನ್ನಿಂದ ಕಾಚಿಗೂಡವರೆಗೂ ಇದು ಜರ್ನಿನ ಕವರ್ ಆಗುತ್ತೆ. ಸೊ ಇದು ವಂದೇ ಭಾರತ್ ಟ್ರೈನ್ ನಂಬರ್ ಬಂದುಬಿಟ್ಟು 20704. ಸೊ ಈ ಟ್ರೈನ್ ಜರ್ನಿನ ಕವರ್ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ತೋರಿಸಿ ನಿಮಗೆ ಯಾವ ರೀತಿ ಇರುತ್ತೆ ಅಂತ. ಸೊ ಇವತ್ತು ನೋಡ್ತಿರ್ಬೋದು. ನಾನು ಇವತ್ತು ಜಸ್ಟ್ ಯಶವಂತಪುರ ರೈಲ್ವೆ ಸ್ಟೇಷನು ಇಲ್ಲಿ ನೋಡ್ತಿರ್ಬೋದು. ಯಶವಂತಪುರ ರೈಲ್ವೆ ಸ್ಟೇಷನು. ಯಶವಂತಪುರ ರೈಲ್ವೆ ಸ್ಟೇಷನ್ ಪಕ್ಕ ಇವಾಗ ನಾನು ಜಸ್ಟ್ ಇದರಿಂದ ಮೆಟ್ರೋದಿಂದ ಜಸ್ಟ್ ಇವಾಗೇ ಬಂದೆ. ಸೊ ಇವಾಗ ಟೈಮ್ ಆಗ್ತಿರೋದು ಅಪ್ರಾಕ್ಸಿಮೇಟು 2:15 ಟೈಮ್ ಆಗ್ತಾಯಿದೆ. ಎಲ್ಲೆಲ್ಲಿ ಸ್ಟಾಪ್ಗಳಿದಾವೆ ಅಂದರೆ ಎಲ್ಲೆಲ್ಲಿ ಸ್ಟಾಪ್ಗಳು ಕೊಡ್ತಾನೆ ವಂದೇ ಭಾರತ್ದು, ಮತ್ತು ಫುಡ್ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ, ಫುಡ್ ಮತ್ತು ಟ್ರಾವೆಲ್ ಎಕ್ಸ್ಪೀರಿಯೆನ್ಸ್ ಇದೆಲ್ಲ ಮಾಡ್ತೀನಿ. ಪ್ಲಸ್ ಟೋಟಲ್ ಕಾಸ್ಟಿಂಗ್ ಎಷ್ಟಾಗುತ್ತೆ ಎಲ್ಲ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ವಿಸಿಟ್ ಮಾಡಿ 2-3 ವೀಡಿಯೋಸನ್ನು ನೋಡಿ. ಇಷ್ಟ ಆದರೆ ಮಾತ್ರ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡಿ ಟೈಮ್ ಇನ್ನೂ 10 ಮಿನಿಟ್ಸ್ ಟೈಮ್ ಅದ. ಬರೀ ಇದಕ್ಕೆ ಹೋಗೋಣ, ಪ್ಲಾಟ್ಫಾರ್ಮ್ ಹೋಗಿ ಸಿಗ್ತೀನಿ ನಿಮಗೆ. ಇಲ್ಲಿ ನೋಡಿರಿ, ಇದು ಮೆಟ್ರೋ ಸ್ಟೇಷನ್ ಅಪೋಸಿಟಲ್ಲಿ ರೈಲ್ವೆ ಸ್ಟೇಷನು. ಸೌತ್ ವೆಸ್ಟರ್ನ್ ರೈಲ್ವೆ ಕಡೆಯಿಂದ ರನ್ ಆಗುತ್ತೆ ಅದು. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡ್ಬೋದು, ಇದು ಸೀನಿಯರ್ ಸಿಟಿಸನ್ಗೆಲ್ಲ ಯೂಸ್ ಆಗ್ತದೆ. ಇದು ಸೀನಿಯರ್ ಸಿಟಿಸನ್ ಯಾರಾದರೂ ಇದ್ದಾರೆ. ಇದೆ ನೋಡ್ರಿ ನಮ್ಮ ವಂದೇ ಭಾರತ್ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 1 ನಿಂತದೆ. ಇವಾಗ ನನ್ನ ಕೋಚ್ ಬಂದುಬಿಟ್ಟು C5 ಸೀಟ್ ನಂಬರ್ 5 ಬರ್ತದೆ. ಸೊ ಬರ್ರಿ, ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಜಸ್ಟು ಪ್ಲಾಟ್ಫಾರ್ಮ್ ನಂಬರ್ 1 ಅದ. ಇನ್ನೂ ಟೈಮ್ 10 ಮಿನಿಟ್ಸ್ 15 ಮಿನಿಟ್ಸ್ ಟೈಮ್ ಅದ. ನೋಡಬೇಕು, ನಾನು ಇನ್ನೂ ಆನ್ಬೋರ್ಡ್ ಆಗಿಲ್ಲ ನಾನು. ಸೊ ಆನ್ಬೋರ್ಡ್ ಆಗಿ ಸಿಗ್ತೀನಿ ನಿಮಗೆ. ನೋಡಿ ಹಿಂಗದ, ಇಲ್ಲಿ ನೋಡೋದು ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಲೋಗೋ ಅದ. ಪ್ಲಸ್ ನಿಮ್ಗೆ ರೀಸೆಂಟಾಗಿ ಕೊಡ್ತಾರೆ ಮೇಕ್ ಇನ್ ಇಂಡಿಯಾ. ಇದು ಇಂಡಿಯಾನಾಗ ರೆಡಿ ಆಗಿರೋದು. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಸೊ ಬನ್ನಿ, ಸೀಟ್ ನಂಬರ್ ಒಂದೊಂದು ಕೆಪಾಸಿಟಿ ನಂಬರ್ ಸ್ವಲ್ಪ ಡಿಫ್ರೆಂಟ್ ಇರ್ತದೆ. ಸೊ ಬನ್ನಿ, ನಿಮಗೆ ಸಿಗ್ತೀನಿ ಹಂಗದ ಅಂತ ನೋಡ್ತಾ ಇರ್ಬೋದು. ಹಿಂಗಲ್ಲ, ಇದು ಪ್ಲಾಟ್ಫಾರ್ಮ್ ನಂಬರ್ 1 ಸಿಗ್ತದೆ ಇದು. ಸೊ ನಾನು ಬಂದುಬಿಟ್ಟು ಇವಾಗ ಇದು ಬಂದುಬಿಟ್ಟು C1 ಕೋಚು. ಇಲ್ಲೆಲ್ಲ ಹಿಂಗೆ ಹಾಕ್ಬಿಡ್ತಾರೆ ನಿಮ್ಗೆ ಯಾವ ಕೋಚು ಯಾವುದಿಲ್ಲ ಅಂತ. ಸೊ ಇವಾಗ ನಾನು ಇದು C5 ನನ್ನ ಕೋಚ್ ಇರೋದು. ಸೊ C5 ಹೋಗಿ ಸಿಗ್ತೀನಿ ಬನ್ನಿ ನಿಮಗೆ. ಫಸ್ಟ್ ಹೆಜ್ಜೆ ಇಟ್ಕೊಂಡು ಹೋಗ್ರಿ. ಇದೇ ನಮ್ಮ ಕೋಚು. ಬರೀ ನೋಡ್ರಿ ಹಿಂಗದ. ಜಸ್ಟ್ ಇದು ಒಂದು ಕ್ಲಿಕ್ ಮಾಡಿದ್ರೆ ಅಷ್ಟೇ ಓಪನ್ ಆಗುತ್ತದೆ. ಹಿಂಗೆ ಬರ್ತದೆ ನೋಡ್ರಿ. ಇದು ಕೂಡ CC ಚೇರ್ ಕಾರ್. ಇದು ನಾರ್ಮಲು. ಇಲ್ಲಿರೋದು ಎಕ್ಸಿಕ್ಯೂಟಿವ್ ಚೇರ್ ಕಾರ್. ಇದು ಈ ಟ್ರೈನಾಗ ಅಂದ್ರೆ ಓನ್ಲಿ ಒಂದೇ ಚೇರ್ ಕಾರ್ ಕೊಟ್ಟಾನೆ, ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಒಂದೇ ಕೊಟ್ಟಾನ. ಸೊ ಇದು ಒಂದು ಚೇರ್ ಕಾರ್. ನೀವು ನೋಡ್ತಾ ಇರ್ಬೋದು, ಪ್ಯಾಂಟ್ರಿ ಕೂಡ ಅದ ಇಲ್ಲಿ. ಸೈಡ್ ಪ್ಯಾಂಟ್ರಿ ಇರ್ತದ್ದು. ಇಲ್ಲಿ ನೋಡ್ರಿ, ಇಲ್ಲಿ ವಾಟರ್ ಬಾಟಲ್ ಎಲ್ಲ ಇಲ್ದಾಗಿಟ್ರ ವಾಟರ್ ಬಾಟಲು. ಈ ಸುಮ್ಮನೆ ಸ್ಯಾಡ್ ಪ್ಯಾಂಟ್ರಿ ಏನಾದರೂ ಫುಡ್ನ ಹಾಟ್ ಎಲ್ಲ ಮಾಡೋಕ್ಕೆ, ಸ್ವಲ್ಪ ಬಿಸಿ ಮಾಡೋಕ್ಕಷ್ಟೇ ಇರೋದು. ಸೊ ಹಿಂಗಿದೆ. ವಾಶ್ರೂಮ್ ತೋರಿಸೇ ಬರೀ ನಿಮಗೆ ವಾಶ್ರೂಮ್ ಯಾವ ಟೈಪ್ ಅದ ಅಂತ. ವಾಶ್ರೂಮ್ ನೋಡ್ಬೋದು. ಸೊ ವಾಶ್ರೂಮ್ ಹಿಂಗೆ ಬರ್ತದೆ. ವಾಶ್ರೂಮು ಇದು ಲಾಕು. ಸೊ ಹಿಂಗೆ ಬರ್ತದೆ ವಾಶ್ರೂಮು. ಲೈಟ್ಸ್ ಕಡಿಮೆ ಅದಾವ. ಸೊ ಕ್ಲೀನ್ ಅದ ಅಷ್ಟೇ. ಹ್ಯಾಂಡ್ ವಾಶಿಗೆ ಇದು ಕೊಟ್ಟಣ, ಡ್ರೈ ಮಾಡೋಕ್ಕೆ ಹಿಂಗಿದೆ. ಫ್ಲಶ್ ಎಲ್ಲ ಕರೆಕ್ಟ್ ಇದೆ. ಓಕೆ, ಕ್ಲೀನ್ ಆ್ಯಂಡ್ ನೀಟ್ ಇದೆ. ಬನ್ನಿ
ಇದು ಬಂದ್ಬಿಟ್ಟು ನಮ್ಮ ಸೀಟು. ಇದೆಲ್ಲ ಟ್ರೈನೆಲ್ಲ ಇದು ಮಾಡೋದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡೋದು ನಮ್ಮ ಚೆನ್ನೈ ಮ್ಯಾನುಫ್ಯಾಕ್ಚರಿಂಗ್ ಇದೆ ಎಲ್ಲ ಒಂದೇ ಬರತ್ತೆಲ್ಲ ಚೆನ್ನೈಯಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಇಲ್ಲಿ ನೋಡಿ ಚೆನ್ನೈ ಇರೋದು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ ಇಂಟರ್ನ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈ ಯಾವ ಇಯರ್ನಾಗ ಇದಾಗ್ಯದ ಅಂತ ಜುಲೈ 2023ನಾಗ ಮ್ಯಾನುಫ್ಯಾಕ್ಚರಿಂಗ್ ಆಗ್ಯದ. ಇದು ಬಂದ್ಬಿಟ್ಟು ಸೀಟ್ ಕೆಪಾಸಿಟಿ ಕೋಚ್ನಾಗ ಎಷ್ಟು ಸೀಟ್ ಕೆಪಾಸಿಟಿ ಅಂತ ಇದು ಗೊತ್ತಾಗ್ತದೆ. ನೋಡ್ರಿ ಮಳೆ ಕೂಡ ಸ್ಟಾರ್ಟ್ ಆಯಿತು ಲೈಟಾಗಿ. ನೋಡ್ರಿ ಮಳೆ ಸ್ಟಾರ್ಟ್ ಆಯಿತು. ಪ್ಲಾಟ್ಫಾರ್ಮ್ ಒಂದು ಸೈಡ್ ಎಲ್ಲ ಫುಲ್ ಕನ್ಸ್ಟ್ರಕ್ಷನ್ ಮಾಡತ್ತಾರೆ. ಇಲ್ಲಿ ನೋಡ್ರಿ ಮಳೆ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು ಈಗ ಡಿಪಾರ್ಟ್ ಆಗುತ್ತೆ. ಈಗ ಎಕ್ಸಾಕ್ಟ್ ಟೈಮ್ ಬಂದ್ಬಿಟ್ಟು 2:42 ಆಗ್ತದೆ. ಇನ್ನು 3 ಮಿನಿಟ್ಸಲ್ಲೇ ಡಿಪಾರ್ಟ್ ಆಗುತ್ತೆ. ಆಟೋಮೆಟಿಕ್ ಡೋರ್ಸ್ ಇವೆಲ್ಲ ಆಟೋಮೆಟಿಕ್ ಡೋರ್ಸ್ ಕ್ಲೋಸ್ ಆಗ್ತದೆ ಇವಾಗ. ಸೊ ಬರ್ರಿ ನೋಡ್ತೀನಿ ನಿಮ್ಮ ಆಟೋಮೆಟಿಕ್ ಡೋರ್ಸ್ ಕ್ಲೋಸ್ ಆಗುತ್ತೆ. ಸೊ ಒಂದ್ಸಲ ಕ್ಲೋಸ್ ಆಯ್ತು ಅಂತ ತಿಳ್ಕೊಡ್ರಿ ಮತ್ತೆ ಓಪನ್ ಆಗೋಲ್ಲ. ಸೊ ಅದೊಂದು ನೆನ್ಪಿಟ್ಕೊಡ್ರಿ. ಟೈಮಿಂಗ್ ಬಿಫೋರ್ ಟೈಮಿಂಗ್ ಒಳಗಡೆ ಬಂದರೆ ಓಕೆ. ಮತ್ತು ನೀವು ಹೊರಗಡೆ ನಿಂತು ಗಪ್ ಶಾಪ್ ಮಾಡ್ತಾಯಿದ್ರೆ ಮಾತಾಡ್ಕೊಂಡು ನಿಂತಿದ್ರೆ ಮುಗೀತು. ಒಂದ್ಸಲ ಕ್ಲೋಸ್ ಆದರೆ ಓಪನ್ ಮಾಡೋಕ್ಕೆ ಬರೋಲ್ಲ. ಸೊ ಇದೊಂದು ನೆನ್ಪಿಟ್ಕೊಡಿ. ನೋಡ್ತಿರೋದು ಅಣ್ಣ ಟೈಮ್ ಟು ಟೈಮ್ ಕ್ಲೀನ್ ಕೂಡ ಮಾಡ್ತಾರೆ. ಇಲ್ಲಿ वाशरूम एनी टाइम क्लीन आते रहता है। कब कब क्लीन करेगी इसको? 4 बार होता है दिन में। 4 बार डेली। अभी यहाँ से अभी निकल रहे हो तो कितने बार क्लीन करते? 6 बजे होगा। 6 बजे ओके। आपका वर्क का वर्क कितना है? 5 लोग नहीं कितना वर्क करेंगे? टाइमिंग कब से? टाइमिंग क्या जितने का बंदा उतने टाइम टाइमिंग कुछ नहीं है। टाइमिंग कुछ भी नहीं है। टाइम क्या जितने गंदा होगा उतने का आदमी वर्क करना पड़ेगा। प्रोसीजर क्या आएगा तो ओके ओके। एवरी कब कब क्लीन गंदा होता रहेगा वो जब तक क्लीन करते रहेंगे। ओके क्लीन करना पड़ेगा। मौके नहीं है तो नहीं क्लीन होगा। इतना ही होता है। मौके जब है तो क्लीन तो करना पड़ेगा। और मालूम है कि टाइमिंग है। क्या टाइमिंग मतलब जब मौके में है कोई गंदा हो रहा तो आदमी का वो से तो नहीं हो सकता। टाइमिंग रहेगी। डेली कितना घंटा काम करते? काम का जब पूरे गाड़ी में रहना है तो काम ही है। सुबह से 6 बजे से वहाँ से कांचीगुड़ा से आता रिटर्न 17 घंटा डेली। ಓಕೆ ನೋಡ್ತಾ ಇರ್ಬೋದು ಇವರು ಡೈಲಿ 17 to 18 ಅವರ್ಸ್ ವರ್ಕ್ ಮಾಡ್ತಾರೆ ಇವರು. ಸೊ ಇವರಿಗೆಲ್ಲ ಇದು ಹಿಂಗಿದೆ ಹಾಂ ನೋಡ್ರಿ ಎವ್ರಿ ಟೈಮ್ ಏನೇ ಗಲೀಜಾದರೂ ಕೂಡ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಎವ್ರಿ 1 ಅವರ್ ಚೆಕ್ ಮಾಡ್ತಾರೆ ಕ್ಲೀನ್ ಮಾಡ್ತಾರೆ. ಎವ್ರಿ ಟೈಮ್ ಚೆಕ್ ಮಾಡ್ತಾರೆ ಕ್ಲೀನ್ ಮಾಡ್ತಾರೆ ಅಷ್ಟೇ. ಡೋರ್ ಕ್ಲೋಸ್ ಮಾಡ್ತಾರೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಅನೌನ್ಸ್ಮೆಂಟ್ ಮಾಡ್ಕೊಂಡು ಇವಾಗ ಡೋರ್ ಕ್ಲೋಸ್ ಮಾಡ್ತಾರೆ ನೋಡ್ರಿ. ಇಲ್ಲಿ CCTV ಕೊಟ್ಟನ ನೋಡಿ ನೋಡ್ಬೋದು. ಈಗ ಡೋರ್ ಕ್ಲೋಸ್ ಆಗ್ತದೆ ಇವಾಗ ನೋಡ್ರಿ. ಎಕ್ಸಾಕ್ಟ್ ಟೈಮು 2:44 ಇನ್ನೂ 1 ನಿಮಿಷ ಇದೆ. ಡೋರ್ ಕ್ಲೋಸ್ ಮಾಡತ್ತಾನ ಇಲ್ಲಿ ನೋಡ್ರಿ ನೋಡ್ತಿರ್ಬೋದು. ಈ ಸೈಡ್ ಕೂಡ ಓಪನ್ ಇಟ್ಟಿದ್ದಾನೆ. ಈ ಸೈಡ್ ಕೂಡ ಓಪನ್ ಅದ. 2 ಕಡೆಯೂ ಕ್ಲೋಸ್ ಮಾಡ್ತಾನೆ ಇವಾಗ. 2 ಕಡೆಯೂ ಕ್ಲೋಸ್ ಆಗ್ತದೆ. ಓಪನ್ ಆಯ್ತು ಕ್ಲೋಸ್ ಆಯ್ತು ನೋಡ್ರಿ ಡೋರು. ನೋಡ್ರಿ ಮತ್ತೊಂದು ಟ್ರೈನ್ ಬಂತು ತುಮಕೂರು ಮೈಸೂರು ಎಕ್ಸ್ಪ್ರೆಸ್. ನೋಡ್ರಿ ಕ್ಲೌಡ್ ನೋಡ್ರಿ ಹಂಗೆ ಫುಲ್ ಮೋಡ ನೋಡ್ರಿ ಹಂಗೆ ಕಾಣೋದು ಕಿಡಿ ಕಿಡಿ. ನೋಡ್ರಿ ನಿನ್ನೆ ನಾ ಬರೋವರೆಗೂ ಮಳೆ, ಇವಾಗ ಹೋಗುವಾಗೂ ಮಳೆ. ನಂಗೆ ಅರ್ಥ ಆಗ್ತಿಲ್ಲ ಏನು ನಡೀತದೆ ಅಂತ. ಫುಲ್ ಮಳೆನೇ ಮಳೆ. ನಾನು ಬರ್ತಾಯಿದ್ದೀನಿ ಮಳೆ ಬೀಳ್ತದೆ ಬೆಂಗಳೂರಿನಾಗ ಹಂಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ನೋಡ್ರಿ ಇವಾಗ ಜಸ್ಟ್ ಡಿಪಾರ್ಟ್ ಆಯಿತು. ಟೈಮ್ ಅಂದರೆ ಒಂದೇ ಬರತ್ತೆ ಅಂದರೆ ಟೈಮ್. ಸೊ ಹಿಂಗಿದೆ. ಇಲ್ಲ ನೋಡ್ರಿ ಒಂದು ಲೋಕೋಮೋಟಿವ್ ನಿಂತದ. ಲೋಕೋಮೋಟಿವ್ 4D ಇದು 402 4
ಇವೆಲ್ಲ ಟ್ರೈನ್ಸ್ ಎಲ್ಲ ನಿಂತಿರೋದು ಇವಾಗ ಪ್ಲಾಟ್ಫಾರ್ಮ್ ಖಾಲಿ ಆಗಲ್ಲ ಅಂತ. ಇವಾಗ ಒಂದೊಂದು ಪ್ಲಾಟ್ಫಾರ್ಮ್ ಖಾಲಿ ಆಯ್ತು ಅಂತ ತಿಳ್ಕೊಡ್ರಿ, ಒಂದೊಂದು ಟ್ರೈನ್ ಹೋಗಿ ಅಲ್ಲಿ ಪ್ಲಾಟ್ಫಾರ್ಮ್ ಇದಾಗ್ತದೆ. ಅದಕ್ಕೆ ವೇಟಿಂಗ್ ಇವೆಲ್ಲ ಟ್ರೈನ್ಸ್. ಇವು ನೋಡ್ರಿ ಒಂದು ರೀಚ್ ಆಗ್ತಾವೆ. ಇವಾಗ ಒಂದೊಂದು ಪ್ಲಾಟ್ಫಾರ್ಮ್ ಇದಾಯ್ತಲ್ಲ, ಒಂದೊಂದು ಪ್ಲಾಟ್ಫಾರ್ಮ್ ಇದು ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಸೀಟ್ನಾಗ ಏನೇನು ಕೊಡ್ತಾನಂತಂದ್ರೆ ಒಂದು ಫುಟ್ರೆಸ್ಟು ಜೊತೆ ಒಂದು ರೈಟ್ ಟೇಬಲು, ಅಂದರೆ ಏನಾದರೂ ಫುಡ್ ಲಂಚು ಇಲ್ಲಾಂದರೆ ಬ್ರೇಕ್ಫಾಸ್ಟ್ ಏನಾದರೂ ಮಾಡೋಕ್ಕೆ ಇದು ಕೊಡ್ತಾನೆ. ಸೊ ಇದು ಟೈಪ್ ಅದ. ಇದು ಲಾಕ್ ಆಗ್ತದೆ ಗೊತ್ತಿಲ್ಲ, ಚೆಕ್ ಮಾಡಬೇಕು. ಇದು ಸೇಮ್ ಆ್ಯಸ್ ಇಟ್ ಈಸು ಚಾರ್ಜಿಂಗ್ ಪಿನ್ ಪಾಯಿಂಟ್ ಕೊಡ್ತಾನೆ ಕೆಳಗಡೆಯಲ್ಲಿ. ಚಾರ್ಜಿಂಗ್ ಪಿನ್ ಪಾಯಿಂಟ್ ಅದ, ಇದು ಚಾರ್ಜಿಂಗ್ ಪಿನ್ ಪಾಯಿಂಟು. ಸೊ ಹಂಗಿದೆ, ಫುಲ್ ಫಾಗ್ ಇದೆ, ಏನೂ ಕಾಣಿಸಲ್ಲ. ಸೊ ಹಿಂಗೆ ನೋಡಿ. यात्रियों कृपया ध्यान दें, आपके सफर के दौरान बैग, सामान रखने या सोने आराम करने के लिए स्नैक टेबल का सहारा न लें, क्योंकि इससे वह न्यूज़ पेपर ಕೊಡ್ತಾರ और दूसरों को असुविधा हो सकती है. ನ್ಯೂಸ್ ಪೇಪರ್ ಎಷ್ಟು ದಿವಸ ಆಯ್ತು ನ್ಯೂಸ್ ಪೇಪರ್ ಸ್ಟಡಿ ಮಾಡೋಕ್ಕೆ, ಓದಿ ಯಾರಿಗೂ ಗೊತ್ತಿಲ್ಲ. ನ್ಯೂಸ್ ಪೇಪರ್ ಓದಿ ಮತ್ತು ರಿಟರ್ನ್ ಕೊಡಬೇಕು, ಮನೆಗೆ ತೊಗೊಂಡು ಹೋಗೋದಲ್ಲ. ಈ ವಿಂಡೋನಾಗ ಫುಲ್ ಗ್ಲಾಸ್ನಾಗ ಫಾಗ್ ತುಂಬೋಗ್ಯದ, ಏನು ಕಾಣತ್ತಿಲ್ಲ ನೋಡ್ರಿ. ಏನಂದ್ರೆ ಇದು ಕಾಣತ್ತಿಲ್ಲ ನೋಡ್ರಿ. ಅಪೋಸಿಟ್ ವಿಂಡೋನಾಗ ಎಷ್ಟು ಕ್ಲಿಯರ್ ಕಾಣತ್ತದ, ಎಲ್ಲ ವಿಂಡೋನಾಗ ಕ್ಲಿಯರ್ ಕಾಣತ್ತದ. ನಂದಷ್ಟೇ ಗಾಂಡು ಕಿಸ್ಮ. ಏನು ಮಾಡಬಾರ್ದು, ನನ್ನ ಸರಿನೇ ಹಿಂಗೆ ಆಯ್ತು ನೋಡ್ರಿ. ನೋಡ್ತಿರ್ಬೋದು 4 ಗಂಟೆ ಆಗಿದೆ. ಸ್ನ್ಯಾಕ್ಸ್ ಕೊಟ್ರ, ಸ್ನ್ಯಾಕ್ಸ್ ಇದು ಏನೇನು ಬರ್ತಂದ್ರೆ ಒಂದು ಇದು ಕೊಟ್ರ, ಮಸಾಲ ಶೇವ್ 3 ಕೊಟ್ಟನ. ಪ್ಲಸ್ ನಿಮಗೊಂದು ಯಾವುದಂದ್ರೆ ಹಿಮಾಲಯದು ಸಾಲ್ಟ್ ಪಾಪ್ಕಾರ್ನ್ ಟೈಪು ಚಾಕ್ಲೇಟ್ ಬರ್ತದೆ. ಇದೊಂದು ಸಾಸ್ ಟೈಪ್, ಇದೊಂದು ಒಂದು ಜ್ಯೂಸ್ ಕೊಟ್ಟನ, ಆ್ಯಪಲ್ ಜ್ಯೂಸು. ಮತ್ತು ಇದು ಕಾಫಿ ಕೊಟ್ರೆ, ಇದು ಮಸಾಲ ಚಾಯ್ ಅಂತ ಒಂದು ಏನೋದೊಂದು ಸ್ವೀಟ್ ಅಷ್ಟೇ. ಇಷ್ಟೇ ಕೊಡ್ತಾನೆ. ಬರ್ರಿ ನಿಮಗೆ ತಿಂದು ತೋರಿಸಿ ನಮ್ಗೆ ಹೆಂಗದ ಅಂತ. ಸಮೋಸ ಕೊಟ್ಟನ, ಸಮೋಸ ಸರಿಯಾಗದ, ಗರಂ ಕೂಡ ಅದ, ಗರಂ ಅದ ಸರಿಯಾಗದ ನೋಡಿರಿ. ಇದು ಹಾಕ್ಕೊಂಡು ಸಮೋಸ ಪೌಡ್ರ್ ಹಾಕ್ದೀಗ. ನೋಡ್ರಿ ನಾ ತಿಂತಾ ಇದ್ದೀನಿ ಟೀ. ಮತ್ತು ಏನಿಲ್ಲ, ಹಾಟ್ ವಾಟರ್ ಕೊಡ್ತಾನೆ. ಹಾಟ್ ವಾಟರ್ನಾಗ ಇದು ಪೌಡ್ರ್ ಇರ್ತದಲ್ಲ, ಈ ಪೌಡ್ರ್ ಮಿಕ್ಸ್ ಮಾಡಿ ಕುಡಿಬೇಕಷ್ಟೇ. ಸಪ್ರೇಟ್ ಟೀ ಏನು ಕೊಡಲ್ಲ, ಓನ್ಲಿ ಹಾಟ್ ವಾಟರ್ ಕೊಡ್ತಾನೆ. ಈ ಪೌಡ್ರ್ ಮಿಕ್ಸ್ ಮಾಡಿ ಕುಡಿಬೇಕು.
ಬಗ್ಗೆ ಮಾತಾಡ್ಬೇಕಂದ್ರೆ ಫಸ್ಟು ಯಶವಂತಪುರ ಜಂಕ್ಷನ್ ಏನು ಮಾಡ್ತಾನೆ ಅಂದ್ರೆ ಧರ್ಮಾವರಂ ಜಂಕ್ಷನ್ ಬರ್ತಾನೆ. ಧರ್ಮಾವರ 176 ಕಿಲೋಮೀಟ್ರ್ ಬಂದು ಧರ್ಮಾವರಂ ಬರ್ತಾನೆ. ಧರ್ಮಾವರಂ ಏನು ಮಾಡ್ತಾನೆ, ಅನಂತಪುರ್ಗೆ ಬರ್ತಾನೆ. ಅನಂತಪುರಿಂದ ಕುರ್ನೂಲ್ ಸಿಟಿ ಆದಮೇಲೆ ಮೆಹಬೂಬ್ ನಗರ್ ನೈಟು ಮೇ ಬಿ 9:30 ಒಂದು ಕುರ್ನೂಲ್ ಸಿಟಿಗೆ ಬರ್ತಾನೆ. ಮೆಹಬೂಬ್ ನಗರ್ ಬರ್ತಾನೆ. ಮೆಹಬೂಬ್ ನಗರ್ ಆದಮೇಲೆ ನೆಕ್ಸ್ಟ್ ಬಿಟ್ಟು ಕಾಚಿಗೂಡ ಹೈದ್ರಾಬಾದ್ಗೆ ರೀಚ್ ಮಾಡ್ತಾನೆ. ಅಪ್ರಾಕ್ಸಿಮೇಟ್ ಅಂತಂದ್ರೆ ಒಂದು 11 ಗಂಟೆ ಒಳಗಡೆ ರೀಚ್ ಮಾಡ್ತಾನೆ. ಇವಾಗ ನಾನು 10 ಮಿನಿಟ್ಸ್ ಡಿಲೇನೇ ಇರಲಿಲ್ಲ, ಬಟ್ ಸೆಂಟರ್ನಾಗ ಕುರ್ನೂಲ್ ಆದಮೇಲೆ ಕವರ್ ಮಾಡ್ಕೋತಾನೆ. ಇದು ಸಿಟಿ ಟೈಮಿಂಗ್ ಕವರ್ ಮಾಡ್ಕೋತಾನೆ. ಇಲ್ಲಿ ನೋಡ್ರಿ ಧರ್ಮಾವರಂ ಸ್ಟೇಷನ್ಗೆ ಬಂದೀವಿ ಈಗ. ಧರ್ಮಾವರಂ ಅನಂತಪುರ್ ಬಂತು ಇವಾಗ. ಅನಂತಪುರ್ ಆನ್ ಟೈಮ್ ಅದ. ಇವಾಗ ಆನ್ ಟೈಮ್ ಏನು ಇದಿಲ್ಲ, ಆನ್ ಟೈಮ್ ರನ್ ಆಗಲಪ್ಪ. ಇಲ್ಲಿ ನೋಡ್ರಿ ಅನಂತಪುರ್ ರೈಲ್ವೆ ಸ್ಟೇಷನ್. ಅನಂತಪುರ್ ಅನಂತಪುರ್ ಸ್ಟೇಷನ್ ನೋಡ್ರಿ. ಅನಂತಪುರ್ ಸ್ಟೇಷನಿಂದ ಡಿಬೋರ್ಡ್ ಐತೆ ಇವಾಗ. ಇಲ್ಲಿ ನೋಡ್ರಿ ಮ್ಯಾಲೆ ಒಂದು ರೀಡಿಂಗ್ ಲ್ಯಾಂಪ್ ಥರ ಬಟನ್ ಕ್ಲಿಕ್ ಮಾಡಿದ್ರೆ ಆಯ್ತು, ಆನ್ ಆಗ್ತದೆ. ಇದು ನೋಡಿರಿ ಜಸ್ಟ್ ಕ್ಲಿಕ್ ಆಗಷ್ಟೇ, ಇದು ಬಟನ್ ಅಲ್ಲ, ಟಚ್. ಆವಾಗ ಅನೌನ್ಸ್ಮೆಂಟ್ ಮಾಡ್ತಾನೆ ಇರ್ತಾರೆ, ಯಾವ ನೆಕ್ಸ್ಟ್ ಸ್ಟೇಷನ್ ಯಾವುದೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಏನಿಲ್ಲ. ನೆಕ್ಸ್ಟ್ ಸ್ಟೇಷನ್ ಇನ್ನೂ 5 ಮಿನಿಟ್ಸ್ ಇದೆ ಅಂತಂದ್ರೆ ನಮ್ಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ನೋಡ್ರೆಲ್ಲ ಕ್ಲೀನ್ ಮಾಡ್ತಾರೆ, ಇಲ್ಲ ಅಣ್ಣ ಇಲ್ಲಿ ಕ್ಲೀನ್ ಮಾಡ್ತಾರೆ. फ्लश करना याद रखें। हम आपसे सहयोग का अनुरोध करते हैं। धन्यवाद। ಸ್ನ್ಯಾಕ್ಸ್ ಎಲ್ಲ ಕೊಟ್ಟರಲ್ಲ. ನೆಕ್ಸ್ಟು ಕರ್ನೂಲ್ ಆದಮೇಲೆ ಡಿನ್ನರ್ ಕೊಡ್ತಾರೆ. ಡಿನ್ನರ್ನಾಗ ಏನೇನು ಕೊಡ್ತಾರೆ ಏನೆಲ್ಲ ನಿಮಗೆಲ್ಲ ತೋರಿಸ್ತೀನಿ. ಸ್ಟೇಟ್ಯೂನ್ಡ್ ಆಗಿರಿ. ಡಿನ್ನರ್ನಾಗ ಫುಡ್ ಟೇಸ್ಟ್ ಹೆಂಗೆ ಅದ ಅದೆಲ್ಲ ಫುಲ್ ಡೀಟೇಲ್ಸಾಗಿ ನಿಮ್ಗೆ ತೋರಿಸ್ತೀನಿ. ಇದು ನಿಮ್ಗೆ ವಿತ್ ಇದು ಹೇಳಬೇಕಂತಂದರೆ ಇದು ಟೋಟಲ್ ಕಾಸ್ಟಿಂಗ್ ಬಂದ್ಬಿಟ್ಟು 1575 ಇತ್ತು ನನಗೆ. ಇದು ಡಿಪೆಂಡ್ ಅಪಾನ್ ವೇರಿ ಆಗ್ತದೆ, ವೇರಿ ಏನಾಗಲ್ಲ, ಕರೆಕ್ಟ್ ಇರ್ತದೆ. ಬಟ್ ವಿತ್ ಫುಡ್ ಮಾಡಿದ್ದೀನಿ 1575. ವಿತೌಟ್ ಫುಡ್ ಮಾಡ್ಬೋದು ಒಂದು 300 ರೂಪೀಸ್ ಕಡಿಮೆ ಆಗ್ತದೆ. ಅಂದರೆ 1275 ರೂಪೀಸ್ ಏನೋ ಕಡಿಮೆ ಬರ್ತದೆ. ಅದರಲ್ಲಿ ನೀವು ಬುಕ್ ಮಾಡ್ಬೋದು, ಏನಿಲ್ಲ. ವಿತ್ ಫುಡ್ಡು ಮಾಡ್ಬೋದು, ವಿತೌಟ್ ಫುಡ್ಡು ಆಪ್ಷನ್ ಅದ, ಅದಕ್ಕೇನಿಲ್ಲ. ವಿತ್ ಕಂಡಪಟ್ಟಿ ಫಾಸ್ಟ್ ಹೊಡ್ಲತ್ತಾನ. 127 130 ಮಿನಿಮಮ್ ಸ್ಪೀಡ್ 130 ಅದ. 130 ಟಚ್ ಮಾಡ್ತಾನೆ ಫುಲ್ಲು. ಇದು ಹಾಫ್ ಆನ್ ಅವರ್ ಡಿಲೇ ಆದರೂ ಫುಲ್ಲು ಫಾಸ್ಟ್ ಹೊಡಿಸಿ ಕವರ್ ಮಾಡಿಬಿಡ್ತಾನೆ. ಎಷ್ಟೇ ಡಿಲೇ ಆದರೂ ಕವರ್ ಮಾಡ್ತಾನೆ, ಅದಕ್ಕೇನಿಲ್ಲ. ಹೈದ್ರಾಬಾದ್ಗೆ ರೀಚ್ 10 ಮಿನಿಟ್ಸ್ ಬಿಫೋರೇ ರೀಚ್ ಮಾಡಿಸ್ತಾನೆ ಬೇಕಾದ್ರೆ. ಅಷ್ಟು ಫಾಸ್ಟ್ ಓಡಿಸ್ತಾನೆ. ಇವಾಗ ನೋಡಿರಿ ಹೆಂಗದು ಓಡಿಸ್ತಾನೆ, ಫುಲ್ ಕಿಡಿ. ಈಗ ನೋಡ್ತಾ ಇರೋ ಸ್ಕ್ರೀನ್ ಮೇಲೆ ಇವಾಗ ಫುಲ್ ಕಿಡಿ ಓಡಿಸ್ತಾನೆ ನೋಡಿರಿ. ಲಾಸ್ಟ್ ಟೈಮ್ ಒಂದೇ ಭಾರತ್ ಜರ್ನಿ ಮಾಡಿದಾಗ ನನಗೆ ವಿಂಡೋ ಸೀಟ್ ಅಲೌಟ್ ಆಗಿದ್ದಿಲ್ಲ. ವಿಂಡೋ ಸೀಟ್ ಅಲೌಟ್ ಆದಾಗ ಯಾರೋ ಒಬ್ಬರು ನಂಗೆ ರಿಕ್ವೆಸ್ಟ್ ಮಾಡಿ ನನಗೆ ವಿಂಡೋ ಸೀಟ್ ಕೊಟ್ಟರು. ಬಟ್ ಫುಲ್ ಆವಾಗ ವಿಂಡೋ ಫುಲ್ ಕ್ಲೀನ್ ಇತ್ತು, ಎಲ್ಲ ಇತ್ತು. ಈ ಸಲ ನಾನು ವೀಡಿಯೋ ಮಾಡಬೇಕು, ಸ್ಪೆಷಲಿ ವೀಡಿಯೋಗೋಸ್ಕರ ಬಂದಿದ್ದು ನಾನು. ವೀಡಿಯೋ ಮಾಡೋಕೆ ಬಂದರೆ ಫುಲ್ ಗ್ಲಾಸ್ ಎಲ್ಲ ಫುಲ್ ಫಾಗ್ ತುಂಬ್ಯದ, ಏನೂ ಕಾಣಿಸ್ತಾ ಇಲ್ಲ. ಅದಕ್ಕೆ ಇಲ್ಲಿ ನೋಡಿರಿ, ಈ ಟಾಯ್ಲೆಟ್ ಹತ್ರ ನಿಂತ್ಕೊಂಡು ವೀಡಿಯೋ ಮಾಡತ್ತೀನಿ ನಾನು. ಫುಲ್ ಗ್ಲಾಸ್ ಫಾಗ್ ತುಂಬ್ಯದ. ಅದು ಎಷ್ಟು ಸೂಟ್ರು ಕೂಡ ಹೋಗ್ತಾಯಿಲ್ಲ. ಹಿಂಗಿರ್ತದೆ ನಾವು ಲೈಫ್. ಏನು ಮಾಡೋಕೆ ಬರಲ್ಲ. ಏನು ಅನ್ಕೋತೀನಿ ಅದು ನನ್ನ ಜೊತೆನೇ ಆಗ್ತದೆ. ಎಲ್ಲೋದ್ರೂ ಅಪ್ಶಕ್ನ ಅಂತಾರಲ್ಲ, ಸೇಮ್ ಅದು ನನ್ನ ಸರಿನೇ ಇರ್ತದಲ್ಲ. ಗಾಂಡು ಕಿಸ್ಮತ್ ಏನು ಮಾಡೋಕೆ ಬರಲ್ಲ. ಎಲ್ಲ ಏನು ಮಾಡ್ರಿ ಈಗ ನೋಡ್ರಿ, ಈಗ ಹಿಂಗೆ ಈಗ ಇಲ್ಲಿ ನಿಂತು ವೀಡಿಯೋ ಮಾಡತ್ತೀನಿ ನಾನು. ಗ್ಲಾಸೆಲ್ಲ ಕ್ಲೀನ್ ಇರ್ತಿತ್ತು ಅಂತಂದ್ರೆ ಫುಲ್ ಚೇರ್ನ ಕಂಫರ್ಟೇಬಲ್ ಕೂತ್ಕೊಂಡು ವಿಂಡೋ ತೋರಿಸ್ಕೊಂಡು ಆರಾಮ್ಸೆ ಇರ್ತಿದ್ದೆ. ಇಲ್ಲಿ ನೋಡಿ ಟಾಯ್ಲೆಟ್ ಬಂದು ವೀಡಿಯೋ ಶೂಟ್ ಮಾಡೋಕ್ಕೆ. ಕರ್ನೂಲ್ ಸ್ಟೇಷನ್ ಮಾಡ್ತದೆ. ಇಲ್ಲಿ ನೋಡಿರಿ ಫುಡ್ ಎಲ್ಲ ಪ್ರಿಪೇರ್ ಮಾಡತ್ತಾರ. ಇವಾಗ ಕರ್ನೂಲ್ ಸ್ಟೇಷನ್ ಆದಮೇಲೆ ಇದು ಡಿನ್ನರ್ ಸರ್ವ್ ಮಾಡ್ತಾರೆ. ಈಗ ಒಂದು ಸೈಡು ವೆಸ್ಟರ್ನ್ ಬಾತ್ರೂಮ್ ಟಾಯ್ಲೆಟ್ ಇರ್ತದೆ, ಒಂದು ಸೈಡು ಇಂಡಿಯನ್ ಟಾಯ್ಲೆಟ್ ಇರ್ತದೆ. ಅವ್ರಿಗೆ ವೆಸ್ಟರ್ನ್ ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ತಿಳ್ಕೊಡ್ರಿ. ಇದು ಇಂಡಿಯನ್ ಟಾಯ್ಲೆಟ್. ಇಲ್ಲಿ ನೋಡ್ತಿರ್ಬೋದು ಇಂಡಿಯನ್ ಟಾಯ್ಲೆಟ್. ಇದು ಇಂಡಿಯನು ಪ್ಲಸ್ ವೆಸ್ಟರ್ನ್ ಎರಡೂ ಇರ್ತಾವೆ, ಎರಡೂ ಯೂಸ್ ಮಾಡ್ಬೋದು ಒಬ್ರಿಗೆ. ಯಾಕಂದ್ರೆ ಒಬ್ರಿಗೆ ನಮ್ಮ ಜಾಸ್ತಿ ಇಂಡಿಯನ್ಸ್ ಟಾಯ್ಲೆಟ್ ಪ್ರಿಫರ್ ಮಾಡ್ತಾರಲ್ಲ, ಸೊ ವೆಸ್ಟರ್ನ್ ಇವಾಗ ಇದು ಯೂಸ್ ಟು ಆಗ್ತಿದ್ದಾರೆ.
ಸೊ ಈ ವೆಸ್ಟರ್ನ್ ಇದ್ರೆ ವೆಸ್ಟರ್ನ್ ಯೂಸ್ ಮಾಡ್ತಾರೆ, ಇಂಡಿಯನ್ ಟ್ರಾವೆಲ್ಸ್ ಇದ್ರೆ ಇಂಡಿಯನ್ಸ್ ನಾರ್ಮಲ್ ಆಗಿ ಯೂಸ್ ಮಾಡ್ತಾರೆ ನೋಡಿರಿ. ಕರ್ನೂಲ್ ರೈಲ್ವೆ ಸ್ಟೇಷನ್, ಕರ್ನೂಲ್ ಸಿಟಿ ಬಂದೆ ನೋಡ್ರಿ. ಕರ್ನೂಲ್ बाय बाय टाटा गुड बाय गया। ಕರ್ನೂಲ್ ಸಿಟಿ ನೋಡ್ರಿ, ಜಸ್ಟ್ ಡಿನ್ನರ್ ಸರ್ವ್ ಮಾಡತ್ತಾರ. ಡಿನ್ನರ್ ಸರ್ವ್ ಮಾಡಿ ನೋಡ್ರಿ, ನಮ್ಗೆ ತೋರಿಸಿ ನಿಮ್ಗೆ ಏನೇನದ ಅಂತಂದ್ರೆ ನೋಡ್ರಿ. ನೋಡ್ರಿ ಚಪಾತಿ ಸರಿಯಾಗಿ ಸುಟ್ಟಿಲ್ಲ ಅವ್ರಿಗೆ, ನೋಡ್ರಿ ಇಟ್ಟಿಟ್ಟು ಹಂಗೆ ಅದ ನೋಡ್ರಿ. ನೋಡಿ ಸೈಡ್ ಸೈಡಿಗೆಲ್ಲ ಹಿಟ್ಟಿಟ್ಟು ಹಂಗೆ ಅದ. ಹಾಲು ನೋಡ್ಬೇಕು ನೀವು ಇಲ್ರಿ, ಹಾಲು ಕುದ್ದಿಲ್ಲ, ಎಷ್ಟೆಷ್ಟು ಕುದ್ದಿಲ್ಲ, ಹೆಂಗದ ಹಂಗೆ ಅದ. ಮಸಾಲೆ ಭೀ ಕಮ್ಮಿ ಅದ, ಏನು ಉಪ್ಪು ಖಾರ ನಮ್ಮ ಉತ್ತರ ಕರ್ನಾಟಕ ಮಂದಿ ಅಷ್ಟೊಂದು ಸೆಟ್ಟಾಗಲ್ಲ. ಏನೋ ರೈಲ್ವೇದ ಅದ ಓಕೆ. ಚಪಾತಿ ಫುಲ್ ಹಾಡವ, ಬಿಸಿಗಿನಿಲ್ಲ, ಫುಲ್ಲು ತಣ್ಣವಾಗ್ಯಾವ ಚಪಾತಿ, ಹಾಡವ ಫುಲ್ಲು. ರೈಸ್ ನೋಡ್ರಿ, ಸಬ್ಜಿ ಟ್ರೈ ಮಾಡಿರಿ, ಸಬ್ಜಿ ಹೆಂಗದಂತ. ಹಾಲು ಅವ್ರು ಕೊಡ್ಸಿಲ್ಲ, ನಾನು ಅಂದ್ಕೊಂಡಿದ್ದಷ್ಟು ಅಷ್ಟೊಂದು ಚಂದಿಲ್ಲ. ಏನೋ ಎಲ್ಲರೂ ತಿಂತಾರಲ್ಲ ಅವ್ರ ಜೊತೆ ತಿನ್ಬೇಕಷ್ಟೇ, ಇಲ್ಲಾಂದರೆ ಹೊರಗಿನ ತೊಗೋಬೇಕು. ಕರ್ನೂಲ್ ಸಿಟಿ ಬಂದಾಗ ಹೊರಗಡೆ ಸಿಗ್ತಾವ, ಅಲ್ಲೇ ತೊಗೋಬೋದು ನಾವು. ಓಕೆ ಓಕೆ. ಇವಾಗ ನೋಡ್ತಾ ಇರ್ಬೋದು, ಜಸ್ಟ್ ಕಾಚಿಗೂಡ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಆಯಿತು. ಎಕ್ಸಾಕ್ಟ್ ಟೈಮಿಗೆ ಡ್ರಾಪ್ ಆಗಿರೋದು 11ಗೆ ಡ್ರಾಪ್ ಮಾಡಬೇಕಿತ್ತು. ಇಲ್ಲಿ ಮಾಡಿರೋದು ಎಕ್ಸಾಕ್ಟು 10:50ಗೆ ರೀಚ್ ಮಾಡಿದ್ದಾನೆ. ಅಂದ್ರೆ 10 ಮಿನಿಟ್ಸ್ ಬಿಫೋರೇ ರೀಚ್ ಮಾಡಿದ್ದಾನೆ. ಸರಿಯಾಗಿತ್ತು, ನಿಮ್ಗೆ ಪ್ರಿಫರ್ ಮಾಡ್ತೀನಿ, ಸರಿಯಾಗಿದೆ. ಒನ್ ಡೇನಾಗೆ ನೀವು ಜಸ್ಟ್ ಬೆಂಗಳೂರು ಹೋಗಿ ರಿಟರ್ನ್ ಬರಬೇಕಂತಂದ್ರೆ ಇದು ಕೂಡ ಆಗ್ತದೆ. ನೆಕ್ಸ್ಟ್ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ಆಫ್ಟರ್ನೂನಿಂದ 2:30 ಕೂತ್ಕೊಂಡ್ರೆ 2:45 ಕೂತ್ಕೊಂಡ್ರೆ ಇಲ್ಲಿ ಬರ್ತೀವಿ ನಾವು ಎಕ್ಸಾಕ್ಟು ನೈಟು 11 ಗಂಟೆಗೆ. ಸೊ ಇದು ಕರೆಕ್ಟಾಗಿದೆ. ಟೋಟಲ್ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂತಂದ್ರೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಸರಿಯಾಗಿತ್ತು. ಮೇನ್ ಇರೋದು ಫುಲ್ ಕಂಫರ್ಟೇಬಲ್ ಇತ್ತು, ಸರಿಯಾಗಿ ಫುಲ್ ಕಂಫರ್ಟೇಬಲ್ ಎಲ್ಲ ಇತ್ತು. ಮೇನ್ ಇರೋದಂತಂದ್ರೆ ಫುಡ್ ಅಷ್ಟೇ, ಫುಡ್ ನೋಡ್ಕೊಂಡು ಇದು ಮಾಡಿರಿ. ಈ ಟ್ರೈನ್ದು ಟೋಟಲ್ ಜರ್ನಿ ಟೈಮ್ ಅಂತಂದ್ರೆ 8 ಅವರ್ಸ್ ಆಗಿರ್ತದೆ. ಸೇಮ್ ಡೇನೇ ಏನು ಮಾಡ್ತಾನೆ, ಮಾರ್ನಿಂಗ್ ಅರ್ಲಿ ಮಾರ್ನಿಂಗು 5:45ಗೆ ಕಾಚಿಗೂಡ ಟು ಬೆಂಗಳೂರು ಇದೆ. ಸೇಮ್ ಇದೇ ಟ್ರೈನು 20704. ಅಲ್ಲಿ 2 ಗಂಟೆಗೆ ರೀಚ್ ಆದಮೇಲೆ ಅಲ್ಲಿಂದ 2:45ಗೆ ಮತ್ತು ಬೆಂಗಳೂರಿಂದ ಯಶವಂತಪುರ ಜಂಕ್ಷನಿಂದ ಕಾಚಿಗೂಡಗಿದೆ. ನೈಟು 11 ಗಂಟೆಗೆ ಬರ್ತಾನೆ. ಇವಾಗ ನಾ ಬಂದಿಲ್ಲ, ಸೇಮ್ ಅದೇ ಟ್ರೈನು. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಮತ್ತು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ವ್ಲಾಗ್ ಯಾವ ರೀತಿ ಬರಬೇಕು, ಯಾವ ಬಸ್ ಬರಬೇಕು, ಯಾವ ಟ್ರೈನ್ದು ಜರ್ನಿನ ನಾನು ಕವರ್ ಮಾಡಬೇಕು, ಕಮೆಂಟಲ್ಲಿ ಕಮೆಂಟ್ ಮಾಡಿ. ಆ ನೆಕ್ಸ್ಟ್ ವ್ಲಾಗ್ನೂ ಅದೇ ಕಮೆಂಟ್ ತೊಗೊಂಡು ನಾನು ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ ವ್ಲಾಗ್ನ ಎಂಡ್ ಮಾಡೋಣ. ಬಾಯ್.